ಕಳೆದ 4 ದಿನಗಳಿಂದ ಇಲ್ಲಿ ಧರಣಿ ಮಾಡ್ತಾ ಇರುವಂತಹ ಮತ್ತು 2 ದಿನಗಳಿಂದ ಉಪವಾಸ ಸತ್ಯಾಗ್ರಹದಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ರೈತ ಬಂಧುಗಳೇ, ಗುರುಗಳೇ, ವಿಶೇಷವಾಗಿ ಮಹಿಳೆಯರೇ, ಇದು ಬಹಳ ಸಿಂಪಲ್ ಆದಂತಹ ಪೊಲೀಸ್ ಕೇಸು. ಒಬ್ಬ 27 ಕೋಟಿ ರೂಪಾಯಿಗೆ ಕಡಲೆ ತಗೊಂಡಿದ್ದಾನೆ. 27 ಕೋಟಿ ಕಡಲೆ ತಗೊಂಡು ಇನ್ನು 6.5 ಕೋಟಿ ಬಾಕಿ ಕೊಡಬೇಕಾಗಿದೆ ಅಲ್ವಾ? ಅಷ್ಟೇ ತಾನೇ ಕೇಸು. ಇದು ಗೌರ್ಮೆಂಟ್ ಅಲ್ಲ. ಗೌರ್ಮೆಂಟ್ ಅವ್ರು ಏನಾದ್ರು ಹೇಳ್ಕೊಳ್ಳಿ, ನಾವು ಪ್ರೊಕ್ಯೂರ್ ಮಾಡೋದಿಕ್ಕೆ ಅಂದ್ರೆ ನಾವು ನಮ್ಮ ಕಡೆಯಿಂದ ಯಾವುದೇ ಲಿಖಿತವಾದ ಆದೇಶ ಕೊಟ್ಟಿರಲಿಲ್ಲ ಅಂತ ಸರ್ಕಾರದವ್ರು ಹೇಳ್ತಾರೆ. ಹಾಗಾಗಿ ಯಾರ ಹತ್ರ ತಗೊಂಡು ಯಾರು ಕೊಟ್ಟರು ಅದು ಅವರವರ ಮಧ್ಯೆ, ತಗೊಂಡವರು ಕೊಟ್ಟವರ ಮಧ್ಯೆ ಆಗಿರುವಂತಹ ಲೇವಾದೇವಿ ಇದು ನಮಗ್ ಬರೋದಿಲ್ಲ ಅಂತ ಸರ್ಕಾರದವ್ರು ಹೇಳ್ತಿದ್ದಾರೆ. ಅಲ್ಲೇನವ? ರೈತ ಬೆಳೆದಂತವರು ಅದಕ್ಕೆ 1 ನಿಮಿಷ ಅದ್ರಲ್ಲಿ ಒಪ್ಕೊಂಡಿರೋದಲ್ಲ, ಇನ್ನೊಂದರಲ್ಲೂ ಇದೆ. ಅವ್ರು ಕೊಟ್ಟಿರೋ ಪತ್ರದಲ್ಲೇನೆ ಅವ್ರು ಹೇಳ್ತಿದ್ದೇನು, ಇದು ರೈತರ ಮಧ್ಯೆ ವ್ಯಾಪಾರ ಕೊಂಡ್ಕೊಳ್ಳೋ ಮಧ್ಯೆ ನಡೆದಂತ ಲೇವಾದೇವಿ, ನಮಗಿದು ಬರೋದಿಕ್ಕಾಗೋದಿಲ್ಲ. ಅವರು ಗ್ಯಾರಂಟಿ ಮಾಡ್ಕೋಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಈ ಪತ್ರ ಯಾವತ್ತು? ನಿನ್ನೆ ಕೊಟ್ಟಿರೋ ಪತ್ರ. ಇದು ನಿನ್ನೆ ಕೊಟ್ಟಿರೋ ಪತ್ರದಲ್ಲಿ ಅವರೇ ಬರೀತಾರೆ, ಕೆಲವು ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಮೌಖಿಕ ಸೂಚನೆಯನ್ವಯ ಈ ಪ್ರಕ್ರಿಯೆ ಜರುಗಿರುತ್ತದೆ ಎಂದು ತಿಳಿಸಿರುತ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದಕ್ಕೆ ಸಂಬಂಧಿಸಿದಂತೆ ರೈತರು ಛಾಯಾಚಿತ್ರಗಳು ಮತ್ತು ವಾಟ್ಸ್ಆಪ್ ಸಂದೇಶಗಳನ್ನು ಕಳುಹಿಸಿರುವುದು ಅಂತ. ರೈತರು ಕೊಡಬೇಕು ಅಂದಾಗ ಅವ್ರಿಗೇನೋ ಒಂದು ಖಾತ್ರಿ ಬೇಕು, ಇವ್ರು ನಂಬಬೇಕು ಅಂತ. ಆ ನಂಬಿಕೆಯನ್ನ ಹುಟ್ಟಿಸಿದ್ಯಾರು? ಸರ್ಕಾರಿ ಅಧಿಕಾರಿಗಳು. ಅವನು ಯಾವ ಅಯೋಗ್ಯ ಹುಟ್ಟಿಸಿದ್ನೋ, ಬಾಯಿ ಮಾತಲ್ಲಿ ಹೇಳೋದ್ನೋ, ಪತ್ರದಲ್ಲಿ ಕೊಟ್ಟನೋ, ಪ್ರತಿ ಸಲಕ್ಕೂ ಪತ್ರ ಕೇಳ್ತಾರೆ ಯಾರಾದ್ರೂ. ಅದಕ್ಕೇನೆ ಇವಾಗ ಎಲ್ಲ ಜನ ಕೇಳ್ತಾ ಇದ್ದಾರೆ, ವಿಶೇಷವಾಗಿ ನಮ್ಮ ಪಕ್ಷ KRS ಪಕ್ಷ, ನಾವು ಯಾವುದೇ ಪತ್ರ ದೂರು ಯಾರಿಗೇ ಕೊಡ್ಲಿ ಅದಕ್ಕೊಂದು ನಂಬರ್ ಹಾಕೊಡಿ, ನೀವು ಕೊಟ್ಟಿದ್ದೀರಿ ಅನ್ನೋದಕ್ಕೊಂದು ಖಾತ್ರಿ ಕೊಡಿ ಅಂತ. ಇಲ್ಲಿ ತುಂಬಾ ದೂರ ಇಲ್ಲ, ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಲ್ಲ, ಪಂಚಾಯಿತಿನೇ ಒಂದು ಪಂಚಾಯಿತಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಒಂದು ವಿಶ್ವವಿದ್ಯಾಲಯ ಮಾಡಿದ್ದಾರೆ. ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲ ವಿಶ್ವವಿದ್ಯಾಲಯ. ಇಂತಹ ವಿಚಾರಗಳಿಗಾಗಿ ಗದಗಲ್ಲಿ ಒಂದು ದೊಡ್ಡ ವಿಶ್ವವಿದ್ಯಾಲಯ ಮಾಡಿದ್ದಾರೆ. ಆದ್ರೆ ಅಂತ ವಿಶ್ವವಿದ್ಯಾಲಯ ಮಾಡಿದ್ರು ಅದೇನೋ ದೀಪದ ಕೆಳಗಡೆ ಕತ್ತು ಅನ್ನೋ ಹಾಗೆ ಈ ಯಾವ ಹಳ್ಳಿ ಜನ ಇದ್ದಾರೋ, ರೈತರಿದ್ದಾರೋ ಅವರಿಗೆ ಸರಿಯಾದ ಮಾಹಿತಿಯನ್ನ ಮತ್ತೆ ಹಕ್ಕುಗಳನ್ನ ತಿಳಿಸುವಂತ ಕೆಲಸ ಇಲ್ಲೂ ಆಗಿಲ್ಲ. ಅಲ್ಲಿ ಬಹುಶಃ ಗಾಂಧಿ ಪ್ರತಿಮೆನ ಇರೋದಲ್ಲಿ ದಾರಿಲಿ ಬರ್ತಾ ಕಾಣಿಸುತ್ತೆ. ಈಗ ನಾವು ಬೆಳಗ್ಗೆ ಶಿರಟ್ಟಿಯಿಂದ ಬರ್ತಿರೋವಾಗ ಅಲ್ಲಿ ದೊಡ್ಡ ಪ್ರತಿಮೆ ಕಾಣಿಸ್ತು. ಇವತ್ತು ಇಲ್ಲಿ ನೀವಿಷ್ಟು ಜನ ರೈತರು ಕೂತಿದ್ದೀರಾ. ಈ ರಾಜ್ಯದ ಪ್ರಭಾವಶಾಲಿ ವ್ಯಕ್ತಿ ಇಲ್ಲಿಯ ಶಾಸಕ. ಅವರು ಈ ರಾಜ್ಯದ ಏನೊಂದು 20 ವರ್ಷದ ಮೇಲೆ ಆಗಿರ್ಬೇಕನ್ನ ಮಂತ್ರಿಗಳಾಗವರು. ಈಗ ಉಸ್ತುವಾರಿ ಸಚಿವರು, ಕಾನೂನು ಸಚಿವರು ಒಂದು 20, ಅವ್ರಿಗೇನು 30-32 ವರ್ಷಕ್ಕೆ ಅವ್ರು ಮಂತ್ರಿ ಆಗೋಕೆ ಶುರು ಆದ್ರು ಅನ್ಸುತ್ತೆ. ಮಧ್ಯದಲ್ಲಿ ಕಾಂಗ್ರೆಸ್ ಇಲ್ಲದೇ ಇದ್ದಾಗ ಮಂತ್ರಿ ಆಗಿಲ್ಲ, ಆದ್ರೆ ಅವ್ರು ಆಗ್ತಾನೆ ಇದ್ದಾರೆ. ಅವರು ಅವರ ಅಣ್ಣ ಎಲ್ಲ ಸೇರಿ ಅದು ತುಂಬಾ ವಿಶೇಷವಾಗಿ ಕಾಳಜಿ ವಹಿಸಿ ವಿಶ್ವವಿದ್ಯಾಲಯ ಕಟ್ಟಿದ್ದಾರೆ. ಗಾಂಧಿ ಪ್ರತಿಮೆ ನಿಲ್ಲಿಸಿದ್ದಾರೆ. ಗಾಂಧಿ ಮಾರ್ಗದಲ್ಲಿ ಒಂದು ಹೋರಾಟ ನಡೀತಾ ಇದ್ರೆ ಅವರು ಇಲ್ಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅದು ಬೇಕಾಗಿಲ್ಲ. ಇದು ತುಂಬಾ ಸರಳವಾದಂತಹ ಫ್ರಾಡ್. ನನಗೆ ಗೊತ್ತಿರೋ ಹಾಗೆ ಇದರಲ್ಲಿರೋ ದಾಖಲೆಗಳು ಮಾಡಬೇಕಾಗಿರೋದು ಈ ಕಾಕಿ ಬಟ್ಟೆ ಹಾಕೊಂಡಿರೋರು ತನಿಖೆ ಮಾಡಬೇಕಾಗಿ ಮಾಡಿ ಅವನ ಯಾವನ ಮಾರುತಿಗೌಡ ಅನ್ನೋನ್ನ ಎಳ್ಕೊಂಡು ಬಂದು ಜೈಲಲ್ಲಿ ಹಾಕಿ ಅವನೇನಿದೆಯೋ ಚಾರ್ಜ್ ಶೀಟ್ ಹಾಕಿ ತನಿಖೆ ಮಾಡಿ ಅವನ ಆಸ್ತಿನ ಸೀಸ್ ಮಾಡಿ ಅದರಲ್ಲಿ ನಿಮಗೆ ಪರಿಹಾರ ಬರೋ ಹಾಗೆ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗಿತ್ತು. ಮಾಡಿದಾರಾ? ಮಾಡಿ ಚಾರ್ಜ್ ಶೀಟ್ ಆಗಿದ್ಯಾ? ತನಿಖೆ ಆಗಿದೆಯಾ? ಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ. ಸೊ ಆದ್ರೆ ಈಗ ಸ್ಥಳೀಯವಾಗಿ ಒಂದು ರಾಜಕೀಯವನ್ನು ಸೇರ್ಕೊಂಡಿರ್ಬೋದು, ಇದು ನನಗೆ ಗೊತ್ತಿಲ್ಲ. ಆದ್ರೆ ಪೊಲೀಸರು ನನಗೇನೋ ಎಳ್ಕೊ ಬಂದಿರ್ಬೋದು, ಚಾರ್ಜ್ ಶೀಟ್ ಹಾಕಿ ಅವನ ಅಸೆಟ್ಸ್ ಏನಾದ್ರು ಇದ್ರೆ, ಬೇನಾಮಿ ಏನಾದ್ರು ಇದ್ರೆ ಅವೆಲ್ಲ ಸೀಸ್ ಮಾಡಬೇಕು, ಅಟ್ಯಾಚ್ ಮಾಡಬೇಕು, ಅಟ್ಯಾಚ್ ಮಾಡಿ ಕೋರ್ಟ್ ತಿಳಿಸಬೇಕು. ಅದು ಏನಂತಾರೆ ಎಕನಾಮಿಕ್ ಅಫೆನ್ಸಸ್ ಅಲ್ಲಿ ಬರುತ್ತೆ, ಸಿಐಡಿ ಕೊಡಬೇಕು, ಒಂದು ದೊಡ್ಡ ಪ್ರಕ್ರಿಯೆ. ಆದ್ರೆ ಇವತ್ತು
ನಿಮ್ಮ ದುರದೃಷ್ಟ. ನಾವು ಆಯ್ಕೆ ಮಾಡ್ತಾ ಇರುವಂತ MLAಗಳು MP ಗಳು ಹೇಗಿದ್ದಾರೆ ಅಂದ್ರೆ ಕಳ್ಳರು ಕದಿಮರಾಗಿದ್ದಾರ. ಅವರಿಗೆ ಅವ್ರು ನೇಮಕ ಮಾಡ್ಕೊಳ್ತಿರುವಂತಹ ಪೊಲೀಸರು, ಸಿಇಒಗಳು, IAS IPSಗಳು ಏನೇನೂ ಮಾಡ್ತಾ ಇಲ್ಲ. ಏನು ಕಾನೂನು ಬದ್ಧವಾಗಿ ಏನೂ ಮಾಡ್ತಾ ಇಲ್ಲ. ಅವ್ರ ಮಿನಿಸ್ಟರ್ ಏನ್ ಹೇಳ್ತಾನೆ ಅದನ್ನೇ ಪಾಲಿಸ್ತಾರೆ. ಇವತ್ತು ಕಾಂಗ್ರೆಸ್ ಮಿನಿಸ್ಟರ್ ಮಾಡ್ತಾರೆ, ನಾಳೆ ಬಿಜೆಪಿ ಹೇಳಿದ್ರೆ ಬಿಜೆಪಿ ಹೇಳಂಗ್ ಮಾಡ್ತಾರೆ. ತುಂಬಾ ಸರಳವಾದ ವಿಚಾರಗಳು. ನಾವು ಯಾವುದೇ MLA MP ಹತ್ರ ಹೋಗಿಂತ ಹೋರಾಟಗಳು ಮಾಡಬೇಕಾಗಿಲ್ಲ. ನಮ್ಮ ಸಂಬಳದಲ್ಲಿ, ನಮ್ಮ ರೊಕ್ಕದಲ್ಲಿ ಪಗಾರ ತಗೊಳ್ಳೋ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದ್ರೆ ನಾವು HK ಪಾಟೀಲ್ ವಿಚಾರ ಯಾಕೆ ತಂದೆ ಅಂದ್ರೆ, ಇವರು ಬಹಳ ಗಾಂಧಿ ಬಗ್ಗೆ ಮಾತನಾಡ್ತಾರೆ, ಹೋರಾಟದ ಬಗ್ಗೆ ಮಾತನಾಡ್ತಾರೆ, ಕಾನೂನು ಸಚಿವರಾಗಿ ಕಾನೂನು ಬಗ್ಗೆ ಮಾತನಾಡ್ತಾರೆ, ರೈತರ ಪರವಾಗಿ ಪುಸ್ತಕಗಳನ್ನ ಬರೆದಿದ್ದಾರೆ. ಅವರ ತಂದೆ ಹುಲ್ಕೋಟಿ ಹುಲಿ ಅಂತ ಹೆಸರಾಗಿದ್ರು. ಅದಕ್ಕಿಂತ ಮೊದಲು ಸಹಕಾರ ರಂಗದಲ್ಲಿ, ಸಹಕಾರ ಅಂದ್ರೆ ಏನು, ಅವರು ಅವ್ರ ಅಂತಮ್ಮನ್ನು ಸೇರ್ಕೊಂಡು ಮಾಡಿದ್ದಲ್ಲ. ಸಾವಿರಾರು ಜನ ಈ ಭಾಗದ ರೈತರನ್ನ ಸೇರಿಸಿ ಅವಿಭಜಿತ ಧಾರವಾಡ ಜಿಲ್ಲೆನಲ್ಲಿ ಸಹಕಾರ ಸಂಸ್ಥೆಯನ್ನ ಕಟ್ಟಿ, ಸಹಕಾರ ಸಂಘದ ಏನು ಅವರಿಗೆ ಒಂದು ಹೆಸರು ಕೂಡ ಇತ್ತು. KH ಪಾಟೀಲ್ರಿಗೆ ಅಲ್ವಾ, HK ಪಾಟೀಲ್ KH ಪಾಟೀಲ್ ಅವರಪ್ಪ KH ಪಾಟೀಲ್, ಕೃಷ್ಣಗೌಡ ಪಾಟೀಲ್. ಅವ್ರಿಗೆ ಆವತ್ತಿಗೆನೆ 40 ವರ್ಷದಿಂದಲೇ ಸಹಕಾರ ಅಂದ್ರೆ ಏನು, ಆ ಊರಿನ ಸುತ್ತಮುತ್ತ ಊರಿನ ರೈತರನ್ನೆಲ್ಲ ಸೇರಿಸಿ ಅದಕ್ಕೊಂದು ಶಕ್ತಿ ಕೊಟ್ಟಿದ್ದು. ಇವತ್ತು ಹುಲಕೋಟಿ ಅದಕ್ಕೆ ಹೆಸರು. ಆದ್ರೆ ಇವತ್ತೇನಾಗಿದೆ, ಇವತ್ತ್ಯಾಕೆ ಅವರು ಇದಕ್ಕೆ ಕಾಳಜಿ ವಹಿಸ್ತಾ ಇಲ್ಲ. ಬೇರೆ ನೀವ್ಯಾರು ಬೇರೆ ಇನ್ಯಾವುದೋ ಮುಂಡರಗಿ ಒಂದು ಏನಂತಾರೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿನ ಶಾಸಕರು ಅಲ್ಲ, ಇಲ್ಲಿನ ಸ್ವತಃ ಅವರ ಕ್ಷೇತ್ರದ ಮತದಾರರೇ ನೀವಿದ್ದೀರಾ. ನಿನ್ನೆ ಇಬ್ರು ಇಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ನಾವು ಅದಕ್ಕೆ ಬೆಂಬಲ ಕೊಡೋದಿಲ್ಲ. ಇದ್ದು ಬದುಕಿ ಬಡದಾಡಾದ್ರೂ ಬದುಕಬೇಕೇ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನೀವ್ಯಾರು ದಯವಿಟ್ಟು ಅಂತ ಮಾಡ್ಕೊಳಕ್ ಹೋಗ್ಬೇಡಿ. ಪೊಲೀಸರು ಆಕ್ಚುಲಿ ಅಂತ ಟೈಮಲ್ಲಿ ಬಂದು ಹಿಡಿದು ಹೇಳ್ಕೊಂಡು ಹೋಗ್ಬೇಕು. ಆತ್ಮಹತ್ಯೆ ಮಾಡ್ತಾ ಇದ್ರೆ ಅವ್ರಿಗೂ ಭಯ. ಆತ್ಮಹತ್ಯೆ ಮಾಡ್ಕೋ ಕಾಗ್ನಿಸಬಲ್ ಅಫೆನ್ಸ್ ಅದು. ಅವರು ಯಾರಾದ್ರೂ ಆ ತರ ಮೇಳ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಇಂದ ಹಾಸ್ಪಿಟಲ್ ಇಂದ ಕೋರ್ಟ್ ಕರ್ಕೊಂಡೋಗಿ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು. ಆದ್ರೆ ಅವ್ರು ಯಾವ್ದನ್ನು ಅಂತದ್ದು ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೂ ಇದು ನಿಭಾಯಿಸೋ ರೀತಿಗಳು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ನ್ಯಾಯವಾಗಿದ್ದಿದ್ರೆ, ಸರ್ಕಾರ ನ್ಯಾಯವಾಗಿದ್ದಿದ್ರೆ ನೀವು ಆತ್ಮಹತ್ಯೆಗೆ ಯಾಕೆ ಹೋಗ್ತಾ ಇದ್ರಿ? ಹಾಗಾಗಿ ಅವೆಲ್ಲ ಬಿಟ್ಬಿಡಿ, ಹೋರಾಟ ಮಾಡಿ, ಶಾಂತಿಯುತವಾಗಿ ಹೋರಾಟ ಮಾಡಿ. ಇಲ್ಲಿ ಕಪ್ಪತ್ತಗುಡ್ಡ ವಿಚಾರದಲ್ಲಿ 2017 ಇಸ್ವಿನಲ್ಲಿ ಕಪ್ಪತ್ತಗುಡ್ಡದಲ್ಲಿರುವಂತಹ ಅಲ್ಲಿ ಚಿನ್ನ ಆಗಿದೆ ಅದಿದೆ ಅಂತ ಹೇಳಿ ದೊಡ್ಡದಾಗಿ ಅದನ್ನೆಲ್ಲ ಕಬ್ಜಾ ಮಾಡ್ಕೊಳಕ್ ಬಂದಾಗ ನಮ್ಮ SR ಹಿರೇಮಠರು ಬಂದು ಅವಾಗಿದ್ದಂತಹ ಸಿದ್ಧಲಿಂಗ ಸ್ವಾಮೀಜಿ ಜೊತೆ ಮಾತಾಡಿ, ತೋಂಡ ಸ್ವಾಮೀಜಿಗಳ ಜೊತೆ ಮಾತಾಡಿ 3 ದಿನಗಳ ಅಹೋರಾತ್ರಿ ಧರಣಿ ಮಾಡಿದ್ವಿ ನಾವು ಗಾಂಧಿ ಪ್ರತಿಮೆ ಹತ್ರ. 3 ದಿನಗಳ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ. ಇದೇ ತಾರೀಕಿಗೆ ಉಪವಾಸ, ನಾನು 3 ದಿವಸ ಉಪವಾಸ ಕೂತಿದ್ದೆ. ಆವತ್ತು 3ನೇ ದಿವಸ ಇದೇ ಮಿನಿಸ್ಟರ್ ಬಂದು, ಇವತ್ತಿನ ಮುಖ್ಯಮಂತ್ರಿ ಜೊತೆನೆ ಇದೇ ನಿಮ್ಮ ಸ್ಥಳೀಯ ಶಾಸಕರ ಮಂತ್ರಿಗಳಾಗಿದ್ರು, ಅವರು ಬಂದು ಅಲ್ಲಿ ಮಾತನಾಡಿ ಅದನ್ನ ನಾವು ಶಾಶ್ವತವಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಯಾವುದನ್ನ? ಕಪ್ಪತ್ತಗುಡ್ಡ ಗಣಿಗಾರಿಕೆಯನ್ನ. ಇವತ್ತು ನೀವು ಅದೇ ರೀತಿಲೇ ಅಂತಹ ಹೋರಾಟವನ್ನ, ನ್ಯಾಯಯುತವಾದ ಅಹಿಂಸಾತ್ಮಕವಾದ ಹೋರಾಟವನ್ನ ಮಾಡಬೇಕು. ಅದಕ್ಕೆ ಬೇಕಾದಂತ ಬೆಂಬಲವನ್ನ ಪಡಿಬೇಕು. ಆದ್ರೆ ಇಲ್ಲೊಂದು ವಿಚಾರ ಬಹಳ ಸುಲಭ. ನಾನು ಇವತ್ತು ನಿಮ್ಗೆ ಬೆಂಬಲ ಕೊಡೋದಕ್ಕೆ ಬಂದಿಲ್ಲ. ಅವ್ರು ಏನೋ ಒಂದಷ್ಟು ಜನ ಕರೆದ್ರು, ಪಾಪ ಇಲ್ಲಪ್ಪ ಹುಡುಗ ಸೈದಾ ಮಂಜು ಅಂತ. ನಾವು ಹಲವಾರು ಕಡೆಗಳಲ್ಲಿ ನಮ್ಗೆ ಕರೀತಾರೆ, ಹೋರಾಟಕ್ಕೆ ಹೋಗ್ತೀವಿ, ಬೆಂಬಲ ಕೊಡ್ತೀವಿ. ಕೆಲವೊಂದ್ಸಲ ನಮ್ಮ ಪಾಲ್ದಾರಿಕೆಯಿಂದ ಯಶಸ್ವಿನೂ ಆಗುತ್ತೆ, ನ್ಯಾಯ ಸಿಗುತ್ತೆ. ಆದರೆ ಯಾರ ವಿರುದ್ಧವಾಗಿ ನಾವು ಹೋರಾಟ ಮಾಡಿರ್ತೀವೋ ಅದೇ ಕಳ್ಳರ ಜೊತೆಗೆ ಹೋಗಿ ಜನ ನಿಂತ್ಕೊಂಡು ಹೆಂಡಕ್ಕೆ ಜಾತಿಗೆ ಹಣಕ್ಕೆ ಓಟ್ ಹಾಕ್ತಾರೆ. ಅದರಿಂದ ಸಮಸ್ಯೆಗಳ ಬಗೆಹರಿಯೋದಿಲ್ಲ. ಆದ್ರೆ ನೀವು ಹೋರಾಟ ಮಾಡ್ತೀವಿ, ನೈತಿಕ ಬೆಂಬಲ ನಾವು ಮಾತಾಡಬಹುದಿತ್ತು. ಈಗ CEO ಹತ್ರ, DC ಹತ್ರ ಮಾತಾಡಬಹುದು, ಏನಿದೆ ಅಂತ ಹೋಗ್ಬೋದಿತ್ತು. ನನಗಿನ್ನೂ ನಂಬಿಕೆ ಬರ್ತಾ ಇಲ್ಲ ಜನರ ಬಗ್ಗೆ. ಯಾಕೆಂದ್ರೆ ನೀವು ಸಶಕ್ತರಾಗಿದ್ದಿದ್ರೆ, ಇವತ್ತು ಇಷ್ಟು ಜನ ರೈತರಿದ್ದೀರಾ, ನೀವು ಸಶಕ್ತರಾಗಿದ್ದಿದ್ರೆ MLA ಇಷ್ಟೊತ್ತಿಗೆ ಇಲ್ಲಿ ಬರಬೇಕಾಗಿತ್ತು. ಬರ್ತಾ ಇಲ್ಲ. ಯಾಕೆಂದ್ರೆ ಕಡಲೆ ಬೆಳೆಗಾರರೇ ಒಂದು ಕಡೆಗೆ, ಕಬ್ಬಿನ ಬೆಳೆಗಾರರೇ ಒಂದು ಕಡೆಗೆ, ಜೋಳ ಬೆಳೆಗಾರರೇ ಒಂದು ಕಡೆಗೆ, ಇನ್ನೊಂದು ಯಾವುದು ಭತ್ತದ ಬೆಳೆಗಾರರೇ ಒಂದು ಕಡೆಗೆ, ಈರುಳ್ಳಿ ಬೆಳೆಗಾರರೇ ಒಂದು ಕಡೆಗೆ, ಹತ್ತಿ ಬೆಳೆಗಾರರೇ ಒಂದು ಕಡೆಗೆ. ರೈತರಲ್ಲಿ ಒಗ್ಗಟ್ಟಿಲ್ಲ. ಇದೆಯಾ? ಇಲ್ಲ. ಕಡಲೆ ನಾನ್ ಬೆಳೆದಿಲ್ವಲ್ಲ, ಅಥವಾ ನನಗೆ ಬಂದ್ಬಿಟ್ಟಿದೆಯಲ್ಲ, ನಾನು ಬಚಾವ್ ಆಗ್ಬಿಟ್ಟಿದ್ದೀನಿ. ಅಕಸ್ಮಾತ್ ನಿಮ್ಮಲ್ಲೇ ಇರೋರು ಸುಮಾರು 6 ಕೋಟಿ ಬರ್ಬೇಕಾದ್ರೆ ಎಷ್ಟು ನೂರಾರು ಜನರು ಬರ್ಬೇಕು. ಇವತ್ತು ಇನ್ನು 450 ಜನ ಬರ್ಬೇಕು. ಕನಿಷ್ಠ ಅಂದ್ರೆ 300 ಕುಟುಂಬದವರು ಬಂದಿರೋದಿಲ್ಲ ಇಲ್ಲಿ. ಅವ್ರು ಯಾರೋ ಮಾಡ್ತಾ ಇದಾರೆ, ಅವ್ರು ಹೋರಾಟ ಮಾಡ್ತಾರೆ, ಅವರು ನ್ಯಾಯ ಪಡ್ಕೊಳ್ತಾರೆ, ನಮಗೂ ಸಿಗುತ್ತೆ. ಇದೇ ತಾನೇ ನಮ್ಮಲ್ಲಿರೋದು.
ಮಿಕ್ಕವರೆಲ್ಲ ಬಂದಿದಾರ ಇಲ್ಲಿ? ಯಾರಿಗೆಲ್ಲ ಇನ್ನು ಬಾಕಿ ಇದೆಯೋ ಅವರೆಲ್ಲ ಬಂದಿದಾರ? ಬರಲ್ಲ. ಯಾಕೆ? ಅವ್ರ ಪಾಪ ಅವ್ರಿಗೆ ಆಕಳಿರುತ್ತೆ, ಹೊಲಮನಿ ಇರುತ್ತೆ, ಕೆಲಸ ಇರುತ್ತೆ. ನೀವು ಮಾತ್ರ ಕೆಲಸ ಬಿಟ್ಟಿರೋರು ಅಲ್ವಾ? ಇದೇ ಹೋರಾಟದ ಸಮಸ್ಯೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಆಮೇಲೆ ಎಲ್ಲರೂ ಕಳ್ಳತನ, ಮೋಸ, ಸುಳ್ಳು ಕಲ್ತಿದ್ದೀವಿ ನಾವು, ರೈತರು ಸೇರಿದಂತೆ. ಕಳ್ಳತನ, ಸುಳ್ಳು ಇವು ಕಲಿತಾ ಬಂದಿದ್ದೀವಿ. ಅದರಿಂದಾನೇ ಇವತ್ತು ನಾಳೆಗೆ ನಾಡಿದಕ್ಕೆ ಇನ್ನೂ ಇದು ಕಡಿಮೆ ಆಗಬಹುದು. ಆದ್ರೆ ನನ್ನ ಪ್ರಶ್ನೆ ಇವತ್ತು ನಾನು ಈ ಮೂಲಕ, ಮಾಧ್ಯಮದವರ ಮೂಲಕ ಅಥವಾ ನಮ್ಮ ಮೀಡಿಯಾದ ಮೂಲಕ ಕೆ.ಎಚ್. ಪಾಟೀಲ್ ಕೇಳ್ಕೊಳ್ತೀನಿ, ಎಚ್.ಕೆ. ಪಾಟೀಲ್ರಿಗೆ, ಸ್ವಾಮಿ ಇರೋದು ಅಳಗ ಉಳಿದ ಏನೋ ಕರ್ನಾಟಕದ ಎಂಎಲ್ಎಗಳಲ್ಲಿ ಅಷ್ಟೋ ಇಷ್ಟೋ ನಾಚಿಕೆ ಮಾನ ಮರ್ಯಾದೆ ಇರೋ ಎಂಎಲ್ಎಗಳಲ್ಲಿ ಒಂದು 3-4 ಜನರಲ್ಲಿ ನೀವು ಒಬ್ಬರು ನಾವು ಭಾವಿಸಿದ್ದೀವಿ. ಎಂತ ಲುಚ್ಚ ಲಫಂಗರು ಇದ್ದಾರೆ ಅಂದ್ರೆ ಅವನ್ಯಾವ ಮುನಿರತ್ನಂ ಅಂತ ಇಬ್ರು ಮಾಜಿ ಎಂಎಗಳ ಹತ್ರ ಎಂಪಿ ಮಾಜಿ ಸಿಎಂಗಳ ಹತ್ರ ಏಳ್ಸಿರುವಂತ ಹೆಣ್ಮಕ್ಳನ್ನ ಕಳಿಸಿದ್ನಂತೆ ವಿಡಿಯೋ ಮಾಡ್ಕೊಳಕ್ಕೆ. ಅವನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವ ದೇವೇಗೌಡರ ಮಗ ಮತ್ತು ಮೊಮ್ಮಗ ಇಬ್ರು ಒಂದೇ ಹೆಣ್ಮಗಳನ್ನ ರೇಪ್ ಮಾಡಿದ್ರು, ಆ ದೇವೇಗೌಡರ ಹಳ್ಳಿ ಆತನಿಗೆ ಚಿಕಿತ್ಸೆ ಕೊಡ್ತಾರೆ. ಇಂಥವರು ನಮ್ಮ ಎಂಎಲ್ಎಗಳಾಗಿ ಶಾಸನಸಭೆಯಲ್ಲಿದ್ದಾರೆ. ಚಪ್ಪಲಿ ತಗೊಂಡು ಹೊರಗೆ ಹಾಕಬೇಕಾಗಿತ್ತು ಅವರ ವಿಧಾನಸೌಧದಿಂದ ಹೊರಗಡೆ ಇಂಥ ಎಂಎಲ್ಎಗಳನ್ನ. ಕಾನೂನು ಸಚಿವರಾಗಿ ಇವತ್ತು ಎಚ್.ಕೆ. ಪಾಟೀಲ್ ಅವರ ಬಗ್ಗೆ ಮಾತಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನೇನಾದ್ರೂ ಆಗಿದ್ರೆ ಅಂತವ್ರು ಒಳಗಡೆ ನಾನಿರೋ ಜಾಗದಲ್ಲಿ ಕಾಲಿಟ್ಟಿದ್ರೆ ಕಾಲಲ್ಲಿರೋದು ಕೈ ತಗೊಳ್ತಾ ಇದ್ದೆ. ಆದ್ರೆ ಸ್ವಲ್ಪ ಇದ್ದದ್ರಲ್ಲಿ ಒಂದಷ್ಟು ಸಂಕೋಚ ಇರುವಂತ ಎಂಎಲ್ಎ ನಿಮ್ಮ ಎಂಎಲ್ಎ ತುಂಬಾ ಕೆಟ್ಟವರೇನು ಅಲ್ಲ, ನನಗೆ ಗೊತ್ತಿರೋ ಹಾಗೆ. ಅವರು ಅವರ ಅಣ್ಣ ಡಿ.ಆರ್. ಪಾಟೀಲ್ರು ಪಾಪ ಗಾಂಧಿ ಕಥನ ಅಂತ ಒಂದು ದೊಡ್ಡ ಪುಸ್ತಕ ಇತ್ತೀಚೆಗೆ ನಿಧನರಾದಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂತು ಡಿ.ಎಸ್. ನಾಗಭೂಷಣ್ರಿಗೆ, ಆ ಪುಸ್ತಕ ಬರೆದವರಿಗೆ. ಅದನ್ನೆಲ್ಲ ಸಾವಿರಾರು ಪ್ರತಿಗಳನ್ನ ತಗೊಂಡು ಊರೆಲ್ಲ ಹಂಚಿದ್ರು ಯಾರೋ ಡಿ.ಆರ್. ಪಾಟೀಲ್ರು. ಇವತ್ತು ಇಂಥ ಹೋರಾಟಕ್ಕೆ ಅವ್ರು ಬಂದಿದ್ರು ಇಲ್ಲೋ ಗೊತ್ತಿಲ್ಲ, ಬಂದು ನಿಮ್ ಜೊತೆ ನಿಲ್ಬೇಕಾಗಿತ್ತು. ಮಾಜಿ ಎಂಎಲ್ಎ ಎಚ್.ಕೆ. ಪಾಟೀಲ್ ಎಂಎಲ್ಎ ಆಗೋದಕ್ಕೆ ಮೊದಲು ಎಂಎಲ್ಎ ಆಗಿದ್ದವರು. ಅಲ್ಲಿ ಎಚ್.ಕೆ. ಪಾಟೀಲ್ರು ಎಂಎಲ್ಸಿ ಸೋತು ಹೋಗಿದ್ದಕ್ಕೆ ತಮ್ಮನಿಗೆ ಎಂಎಲ್ಎ ಸೀಟ್ ಬಿಟ್ಕೊಡುದು ಅಲ್ವಾ? ಹೌದು ತಾನೆ? ಡಿ.ಆರ್. ಪಾಟೀಲ್ರಿಗೂ ಒಂದಷ್ಟು ಗೌರವ ಇದೆ ಅಲ್ವಾ? ಅವ್ರ ಇಡೀ ಕುಟುಂಬದವರೇ ರಾಜಕಾರಣದಲ್ಲಿದ್ದಾರೆ. ಡಿ.ಆರ್. ಪಾಟೀಲ್ರಾಗ್ಲಿ ಎಚ್.ಕೆ. ಪಾಟೀಲ್ರಾಗ್ಲಿ ಬಂದು ಇವತ್ತು 6.5 ಕೋಟಿ ಜುಜುಬಿ ಸರ್ಕಾರ ಕೊಡಬೇಕು ನಾನು ಭಾವಿಸ್ತಾರೆ. ಯಾಕಂದ್ರೆ ಏನಾಗಿದೆ, ನೀವು ನಿಮ್ಮ ಅಜ್ಞಾನದಲ್ಲಿ ಮಾಡ್ಕೊಂಡಿದ್ದೀರಾ, ಲಿಖಿತವಾಗಿ ಯಾವುದೂ ಇಲ್ಲ. ಆದರೆ ಕಾನೂನಲ್ಲಾದ್ರೂ ಏನ್ ಅವಕಾಶ ಇದೆ, ಕಾನೂನು ಪ್ರಕ್ರಿಯೆ ಮುಂದುವರೆದು ಬೇಗ ಆದಷ್ಟು ಬೇಗ ನಷ್ಟ ಆಗಿರೋರಿಗೆ ನಷ್ಟ ತುಂಬಿಸಿಕೊಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಪೊಲೀಸರಾಗ್ಲಿ ಅಥವಾ ಸರ್ಕಾರದವರು ಆಗಲಿ ಪರಿಹಾರ ಕೊಡಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು, ಮಾಡಿಲ್ಲ. ಇಲ್ಲಿ ನೀವು ಶಾಂತಿಯುತವಾಗಿ ಧರಣಿ ಮಾಡ್ತಾ ಇದ್ದೀರಾ. ಅದರಲ್ಲಿ ಸ್ವಲ್ಪ ಏನು ಭಾವನೆಗಳು, ಒಂದೊಂದು ಸಲ ಭಾವನೆಗಳು ಬಹಳ ದೊಡ್ಡದಾಗಿ ವಿಜೃಂಭಿಸ್ಬಿಡ್ತವೆ. ಹಾಗಾಗಿ ನಿನ್ನೆ ಹೆಣ್ಮಕ್ಳು ಒಂದಷ್ಟು ಜನ ಏನು ವಿಷ ತಗೊಳಕ್ ಹೋಗಿದ್ದೀರಾ. ಇಂತಹ ಸಮಯದಲ್ಲಿ ಬರದೆ ಇನ್ಯಾವಾಗ ಬರಬೇಕು. ಹಾಗಾಗಿ ದಯವಿಟ್ಟು ಎಚ್.ಕೆ. ಪಾಟೀಲ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನೀವಾಗ್ಲಿ ನೀವು ನಿಮ್ಮ ಅನುಪಸ್ಥಿತಿಯಲ್ಲಿ ಇಲ್ಲಿ ನಿಮ್ಮ ಪ್ರತಿನಿಧಿಗಳಾಗಿರುವಂತವ್ರನ್ನಾಗ್ಲಿ ಇಲ್ಲಿ ಕಳಿಸಿ ಸಿಇಒ ಜೊತೆಗೆ, ಡಿಸಿ ಜೊತೆಗೆ, ಎಸ್ಪಿ ಜೊತೆಗೆ ಮಾತನಾಡಿಸಿ. 2, ಅವನು 27 ಕೋಟಿ ತಗೊಂಡಿರೋನು 35 ಕೋಟಿಗೆ ಮಾಡ್ಕೊಂಡಿರ್ತಾನೆ. ಅವನೇನು 27 ಕೋಟಿ ತಗೊಂಡೋಗಿ 20 ಕೋಟಿಗೆ ಮಾಡ್ಕೊಂಡು 6 ಕೋಟಿ ನಷ್ಟ ಆಗ್ಬಿಟ್ಟು ನನಗೆ ಕೊಡಕ್ಕಾಗಲ್ಲ ಅಂತಿಲ್ಲ ಅಂತಿದ್ದಾನೇನವ? ಅವನ ಯಾವನ ಮಾರುತಿಗೌಡ ಅನ್ನೋನು, ಅವನ ಯಾವನ ಕಂಪನಿ ಅದೇನದು ನೂತನ ಎಂಟರ್ಪ್ರೈಸಸ್, ಅವನು 27 ಕೋಟಿಗೆ ಕಡಲೆ ತಗೊಂಡೋಗಿ ಅವನು 20 ಕೋಟಿಗೆ ಮಾರ್ಕೊಂಡು 6 ಕೋಟಿ ನಷ್ಟ ಆಗ್ಬಿಟ್ಟಿದೆ ಅಂತ ಏನು ಹೇಳ್ತಾ ಇಲ್ಲ. ಅವನು ಹೇಳಕ್ ಸಾಧ್ಯನೇ ಇಲ್ಲ. 27 ಕೋಟಿ ತಗೊಂಡಿರೋ 35 ಕೋಟಿ ಮಾಡ್ಕೊಂಡಿರ್ತಾನೆ. ಆಲ್ರೆಡಿ ಕೊಟ್ಬಿಟ್ಟಿದ್ದೀರಲ್ಲ ಇವ್ರಿಗೆ. ಇವ್ರ ಸಂಘಟನೆ ಇಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ. 6 ಕೋಟಿ ನುಂಗುದ್ರೆ ನನ್ ಕೇಳೋರು ಯಾರು ಅನ್ನೋ ಧೈರ್ಯ ಅವನಿಗೆ ಕುಮ್ಮಕ್ಕೆ ಯಾರದು? ರಾಜ್ಯದ ಭ್ರಷ್ಟ, ಕಡು ಭ್ರಷ್ಟ, ನೀತಿ ಭ್ರಷ್ಟ, ಅಯೋಗ್ಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸರಿಯಾಗಿದ್ದಿದ್ರೆ, ಈ ಪೊಲೀಸರು ಸರಿಯಾಗಿದ್ದಿದ್ರೆ ಈ ಮಟ್ಟಿಗೆ ನಮ್ಮ ದೇಶದಲ್ಲಿ ಅನ್ಯಾಯ ಅಕ್ರಮ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಮೂಲ ಯಾರು? ನೀವೇನೆ. ನಿಮ್ಮ ಊರಲ್ಲಿ ಇವತ್ತು ಇಲ್ಲಿ ಯಾರಾದ್ರೂ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರಪ್ಪ? ಯಾರು ಇದ್ದಾರಾ? 500 ರೂಪಾಯಿಗೆ 1000 ರೂಪಾಯಿಗೆ ಅವ್ರು ಕೊಡೋ ಕೋಳಿಗೆ ಒಂದು ಬಾಟ್ಲಿಗೆ ಓಟ್ ಹಾಕಿ ಅವ್ರು ಬಂದಿರ್ತಾರೆ, ಹೋರಾಟ ಮಾಡ್ತಾರೆ. ನಾಚಿಕೆ ಹೋಗ್ಬೇಕು ನಮಗೆ. ನಿಮ್ಮ ಓಟ್ ತಗೊಂಡಿರೋ, ನೀವು ಯಾವನು ಓಟ್ ಹಾಕಿ ನಮ್ಮ ಪ್ರತಿನಿಧಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೀರೋ, ಒಬ್ಬ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಆಗಲಿ, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯ ಆಗಲಿ,
ಅಲ್ಲಿ ರೋಗ ಅಲ್ಲಿದೆ. ರೋಗಕ್ಕೆ ಔಷಧಿ, ಒಳ್ಳೆ ಔಷಧಿ ಹುಡ್ಕೊಳ್ಳಿ. ಇದು ಯಾವ್ದೋ ಬರುತ್ತೆ ಹೋಗುತ್ತೆ. ನೀವೇನು ಇದರಿಂದಾನೇ ನಿಮ್ ಜೀವನ ಏನು ಬಂಗಾರದ ಜೀವನ ಏನು ಆಗ್ಬಿಡೋದಿಲ್ಲ. ಅದಕ್ಕೇನೆ ಸಾಯೋದಕ್ಕೆ ಇನ್ನೊಂದಕ್ಕೆ ಅವೆಲ್ಲ ಅಲ್ಲ. ಹೋರಾಟ, ನ್ಯಾಯ ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ಬೇಕು, ಅದಕ್ಕೆ ಮಾಡಿ. ಆದ್ರೆ ರೋಗ ಎಲ್ಲಿದೆ ಅಂತ ಇವತ್ತು ಕಡಲೆ ಆಯ್ತು, ನಾಳೆಗೆ ಹೆಸರು ಬೆಳೆ ಆಗುತ್ತೆ, ಹೆಸರು ಕಾಳಾಗುತ್ತೆ, ನಾಳಿದ್ದಕ್ಕೆ ಭತ್ತ ಆಗುತ್ತೆ, ಇನ್ನೊಂದು ದಿವಸ ಹತ್ತಿ ಆಗುತ್ತೆ. ಮೋಸಗಾರರೇ ತುಂಬಿದ್ದಾರೆ. ಮೋಸಗಾರರಿಗೆ ಪೊಲೀಸರು ಸೇರಿದಂತೆ ಸರ್ಕಾರಿ ನೌಕರರು ರಕ್ಷಣೆ ಕೊಡ್ತಾ ಇದ್ದಾರೆ. ಅವರ ಮೇಲೆ ಒಬ್ಬ ರಕ್ಷಣೆ ಕೊಡ್ತಾ ಇದ್ದಾರೆ, ಎಂಎಲ್ಎಗಳು, ಮಿನಿಸ್ಟರ್ಗಳು. ಅವರ ರಕ್ಷಣೆ ಯಾರು? ಯಾರಲ್ಲ ಓಟ್ ಹಾಕದಂತವ್ರು ಯಾರು? ನಾವೇ. ಮೂಲ ಅಲ್ಲಿದೆ. ಎಲ್ಲಿ ತನಕ ನಮ್ಮ ಓಟು ಸರಿ ಹೋಗಲ್ವೋ ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ನಾನು ಅದಕ್ಕೆ ಮಾಧ್ಯಮದವರ ಮೂಲಕ ಅಥವಾ ನಾನು ಎಚ್ ಕೆ ಪಾಟೀಲ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾನೆ, ಹತ್ರ ಫೋನ್ ನಂಬರ್ ಇರಬೇಕು, ಇದನ್ನ ಕಳಿಸಿ, ಈ ತಾರೀಕೆ ನಿಮ್ದು ಇಲ್ಲಿರೋದೆಲ್ಲ ಫೋಟೋ ತೆಗಿಸಿ ಕಳಿಸ್ತೀನಿ ಅವ್ರಿಗೆ. ಅವ್ರಿಗೂ ಎಲ್ಲ ಗೊತ್ತಿರುತ್ತೆ, ಇಲ್ಲ ಅಂತಲ್ಲ. ನಿಮ್ಗಿಂತ ಇಲ್ಲೇನೇ ನಡೀತಾ ಇದೆ, ಇಲ್ಲಿರೋರು ಅವ್ರ ಜೊತೆ ಆಲ್ರೆಡಿ ಸಂಪರ್ಕದಲ್ಲಿರ್ತಾರೆ. ರಾಜಕಾರಣಿಗಳು ಎಲ್ಲಾ ತರಕ್ಕೂ ಇಟ್ಕೊಂಡಿರ್ತಾರೆ ಲಿಂಕ್ಗಳು. ಸೊ ಹಾಗಾಗಿ ಅವ್ರು ಕಳಿಸ್ತೀನಿ. ದಯವಿಟ್ಟು ಇದನ್ನ ನೀವೇ ಖುದ್ದಾಗಿ ಹೋಗಿ ಬಗೆಹರಿಸಿ ಪರಿಹಾರ ಸರ್ಕಾರ ಕೊಡಬೇಕು ಅಂತ ನಾನು ಕೇಳಲ್ಲ, ಯಾಕಂದ್ರೆ ನೀವು ಸರ್ಕಾರಕ್ಕೆ ಮಾಡಿಲ್ಲ. ಆದ್ರೆ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮನೆ ಹತ್ರ ಬಂದು ಯಾರೆಲ್ಲ ಮೌಖಿಕವಾಗಿ ಮೌಖಿಕ ಸೂಚನೆ ಅನ್ವಯ ನಿಮ್ಮ ಕೈಲಿ ಕೊಡಿಸಿದ್ದಾರೋ, ಯಾರು ಕೊಡಿಸಿದವರು ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಮತ್ತೆ ಯಾರು ನಿಮ್ಮ ಹತ್ರ ತಗೊಂಡೋಗಿ ಇಲ್ಲಿ ತನಕ ಕೊಟ್ಟಿಲ್ವೋ ಅವನನ್ನ ಅದೇನ್ ಕಾರ್ಯಾಚರಣೆ ಮಾಡ್ತಾರೋ ಮಾಡಿ ಅವನ ಆಸ್ತಿ ಜಪ್ತ್ ಮಾಡಿ ನಿಮ್ಗೆ ಆದಷ್ಟು ಬೇಗ ಪರಿಹಾರ ಅವನ ಆಸ್ತಿಯಲ್ಲಿ ಮಾರಿನಾದ್ರೂ ನಿಮ್ಗೆ ಕೊಡೋಂಗಾಗ್ಬೇಕು. ನಿಮ್ಮ 6 ಕೋಟಿ ಕಡಿಮೆ ಅಲ್ಲ, 6 ಕೋಟಿ ಕಡಿಮೆ ದುಡ್ಡಲ್ಲ. ಕಡಿಮೆ ಅಂದ್ರೆ ಕಡಿಮೆ, ಜಾಸ್ತಿ ಅಂದ್ರೆ ಜಾಸ್ತಿ. ಹಾಗಾಗಿ ದಯವಿಟ್ಟು ಅದನ್ನ ಮಾಡಿ ಅಂತ ನಾನು ಅವರಿಗೆ ಹೇಳ್ತೀನಿ. ಕೊನೆಯದಾಗಿ ಯಾವತ್ತಿಗೂ ಗೆಲ್ಲೋದು ಸತ್ಯ ಮತ್ತು ನ್ಯಾಯನೇ. ಆದ್ರೆ ನಂಬಿಕೆ ಇರಬೇಕು, ನಮಗೆ ನಂಬಿಕೆ ಇರಬೇಕು. ಇಲ್ಲಿ ಅಜ್ಜಾರು ಗುರುಗಳು ಅವರು ಕೂತಿದ್ದಾರೆ, ಅವ್ರ ಜೊತೆ ಕೂತಿದ್ದಾಗ ನೀವು ಹೆಣ್ಮಕ್ಳು ಏನೋ ಆಮೇಲೆ ಇವತ್ತಿನ್ನೊಂದು ಯಾರಾದ್ರೂ ಹತ್ರೇನೋ, ಬೆಂಕಿ ಹಾಕಿದ್ರೇನೋ, ಅಥವಾ ವಿಷ ಕುಡಿದ್ರೇನೋ, ಬಟ್ಟೆ ಹರ್ಕೊಂಡ್ರೇನೆ ಇವತ್ತು ಸುದ್ದಿ ಆಗುವಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇಲ್ಲಾಂದ್ರೆ ನೀವು ಯಾರಿಗೂ ತೊಂದರೆ ಮಾಡಿದಿರ, ರಸ್ತೆಗೆ ಅಡ್ಡ ಹಾಕ್ದಿರ, ಯಾರಿಗೂ ತೊಂದರೆ ಮಾಡಿದಿರ, ಕೂತ್ಕೊಳ್ಳಿ. ಬೆಂಗಳೂರು ಪಕ್ಕದಲ್ಲಿ 1,000 ದಿನಗಳಿಂದ ಕೂತಿದ್ದಾರೆ ರೈತರು. ಸುಮಾರು 1,000-2,000 ಎಕರೆ ಜಮೀನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ, ಹಾಸನದ ಚನ್ನರಾಯಪಟ್ಟಣ ಅಲ್ಲ, ಬೆಂಗಳೂರು 1,000 ದಿನಗಳಿಂದ ಈ ತರ ರೈತರು ಕೂತೇ ಇದ್ದಾರೆ. ಬೆಳಿಗ್ಗೆ 10 ಗಂಟೆ 10:30 ಬರ್ತಾರೆ, 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಒಂದು 50-100 ಜನ ಸೇರ್ತಾರೆ. 11:30-12 ಗಂಟೆ ಅಲ್ಲೇ ಪಕ್ಕದಲ್ಲಿ ಒಂದಷ್ಟು ಅಡಿಗೆ ಮಾಡ್ತಾರೆ. ಬಂದಿರೋರು ನನ್ನಾಗಿ ಒಂದೆರಡು ಭಾಷಣ ಮಾಡ್ತಾರೆ, ಮತ್ತೆ ಉಳಿದಿರೋರು ಒಂದಷ್ಟು ತಿಂತಾರೆ, ಮನೆಗೆ ಹೋಗ್ತಾರೆ. ಸರ್ಕಾರಿ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ರಾಜಕಾರಣಿಗಳಂತೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಎಲೆಕ್ಷನ್ ದಿವಸ ಎಲೆಕ್ಷನ್ ಬಂತು ಅಂದ್ರೆ ಈ ಪ್ರತಿಭಟನೆ ಇರೋದು, ಧರಣಿ ಇರೋದಿಲ್ಲ, ರೊಕ್ಕಕ್ಕೂ ಓಟ್ ಹಾಕ್ತಾರೆ ಅಂತೇಳಿ ರಾಜಕಾರಣಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಎಲ್ಲಿ ತನಕ ನೀವು ಹಿಂಸಾತ್ಮಕವಾಗಿ ಮಾಡಬೇಕು, ಶಾಂತಿಯುತವಾಗಿ ಮಾಡಬೇಕು. ಆದ್ರೆ ತೊಂದರೆ ಕೊಡದೆ ಮಾಡಿದ್ರೆ ನಿಮ್ಮನ್ನ ಯಾರು ಕೇಳೋದಿಲ್ಲ. ತೊಂದರೆ ಕೊಡದೆ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಮಾಡಿದ್ರೆ ಆಗಲ್ಲ. ಮುತ್ತಿಗೆ ಹಾಕಿ ಇಷ್ಟು ಜನ ಇದ್ದೀರಲ್ಲ, ಹೋಗಿ ಸಿಇಒ ಕಚೇರಿ ಕೂತ್ಕೊಳ್ಳಿ. ಇಲ್ಲ ಎಂಎಲ್ಎ ಇದೆಯಲ್ಲ, ಎಂಎಲ್ಎ ಅವ್ರದ್ದು ಆಫೀಸ್ ಇರುತ್ತಲ್ಲ, ಎಂಎಲ್ಎ ಅವರೇನು ಬರೋದಿಲ್ಲ, ಮಿನಿಸ್ಟರ್ ಆಗೋದಿಲ್ಲ. ಹಾಗಾಗಿ ಡಿಸಿ ಕಚೇರಿ ಒಳಗೆ ಹೋಗಿ ಕಚೇರಿ ಒಳಗೆ ಕೂತ್ಕೊಳ್ಳಿ. ಇಲ್ಲಿ ನೀವು 1000 ದಿವಸ ಕೂತಿದ್ರು ನಿಮ್ಮನ್ನು ಯಾರು ಕೇಳೋದಿಲ್ಲ. ಶಾಂತಿಯುತವಾಗಿ ನೀವೆಲ್ಲ ಹೋಗಿ ಕೇಳಿದ್ರೆ ಏನಾಗುತ್ತೋ ಅದನ್ನ ಮಾಡಿ, ಯಾರಿಗೂ ತೊಂದರೆ ಆಗಬಾರ್ದು. ಪಾರ್ಕಿಂಗ್ ಈ ಕಡೆ ಅವರು ಕರೆಕ್ಟ್ ಆಗಿ ಎಲ್ಲ ಶೆಡ್ ಹಾಕಿ ಕೊಟ್ಬಿಟ್ಟಿದ್ದಾರೆ, ಟೆಂಟ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ನೀವು ಇನ್ನು 50 ದಿವಸ ಕೂತಿದ್ರು ಬೇಕಾದ್ರೆ ಅವರೇ ಊಟನೂ ಸಪ್ಲೈ ಮಾಡ್ತಾರೆ. ಊಟ ನಿಮಗೆ ಮಧ್ಯಾಹ್ನದ ಊಟ ಸಪ್ಲೈ ಮಾಡೋರು ಸಿಗ್ತಾರೆ. ಇಲ್ವನ್ನ ಅವ್ರಿಗೊಂದವ್ರೆ ನವ್ರಿಗೊಂತಾನೆ, ಹೌದಲ್ವಾ? ಹೋರಾಟ ಪಾಪ ಬರ್ತಾರೆ, ಪಾಪ ಹೋರಾಟ ಮಾಡ್ತಾ ಇದಾರೆ. ನಮ್ದು ಇವತ್ತೊಂದು 20 ಕೆಜಿ ಅಕ್ಕಿ, ಒಂದು 10 ಕೆಜಿ ಬೇಳೆ ಹೇಳ್ತಾರೆ. ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಆದ್ರೆ ಇವತ್ತು ಹೇಗಿದೆ ಅಂದ್ರೆ ಯಾವ ತಾಯಿನೂ ಮಗು ಹಸ್ಕೊಂಡು ಸಾಯಿಲ್ಲ ಅಂತ ಇರೋದಿಲ್ಲ. ಆದ್ರೆ ಗಾದೆ ಇದೆಯಲ್ಲ, ಅಳದೆ ಇದ್ರೆ ತಾಯಿನೂ ಹಾಲು ಕುಡ್ಸಲ್ಲ ಅಂತ. ನಿಮ್ಮ ಹೋರಾಟ ಆ ರೀತಿ ತೀವ್ರ ಮಾಡಿ. ಆದ್ರೆ ಯಾರ ಮೇಲೇನು ಕೈ ಮಾಡ್ಕೋಬೇಡಿ. ಪೊಲೀಸರಾಗಲಿ ಅಧಿಕಾರಿಗಳ ಮೇಲೆ ಆಗಲಿ ಯಾವತ್ತು ಹಿಂಸೆಗೆ ಹೋಗ್ಬೇಡಿ, ಕೈ ಮಾಡ್ಕೊಳಕ್ ಹೋಗ್ಬೇಡಿ. ಆದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಅವರಿಗೆ ಕೆಲಸ ಮಾಡೋದಕ್ಕೆ ಸಮಸ್ಯೆ ಮಾಡಿ. ಮತ್ತೆ ಯಾವುದೇ ಕಾರಣಕ್ಕೊಂದು ಇಲ್ಲಿ ಅಜರೆ ಅವ್ರು ಯಾರು ಹೆಣ್ಣು ಬಂದ್ರೆ ಇಲ್ಲೇನಾದ್ರು ಮೇಲೆ ಹತ್ತಿ ವಿಷದ ಬಾಟ್ಲನ್ನು ಇಟ್ಕೊಂಡ್ರೆ ಅಜರ್ ಕಳಿಸ್ಬೇಕು. ನೀವು ಜೀವ ಅಮೂಲ್ಯ, ಜೀವ ಮುಖ್ಯ. ಇದ್ಯಾವುದೋ ಲಕ್ಷ 2 ಲಕ್ಷ ದುಡ್ಡು ಬರುತ್ತೆ ಹೋಗುತ್ತೆ, ಇದೆಲ್ಲ ಮುಂದಿನ ವರ್ಷ ಬೆಳ್ಕೋಬಹುದು.
ಅದನ್ನ ಹೇಳ್ಬೇಕು, ನೀವು ಗಟ್ಟಿಯಾಗಿ ಹೇಳ್ಬೇಕು. ಈ ವೇದಿಕೆಯಲ್ಲಿ ಜೀವಕ್ಕೆ ಏನಾದ್ರು ಅಪಾಯ ಆಯ್ತು ಅಂದ್ರೆ ಅದು ನಿಮ್ಮದನ್ನು ಪಾಪದ ಫಲ, ಪಾಪ ನಿಮ್ಗೂ ಅಂಟುತ್ತೆ. ಗಟ್ಟಿಯಾಗಿ ಹೇಳಿ. ಯಾರ ಕಳ್ಳ ಕದೀಮ್ರು ಮಾಡೋ ಕೆಲಸಕ್ಕೆಲ್ಲ ಪಾಪ ಅಮಾಯಕರು ನೀವು ಸತ್ರೆ ಯಾರೋ ನೋಡ್ಕೊಳ್ಳೋದು, ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಮನೆಯವ್ರನ್ನ ಯಾರು ನೋಡ್ಕೊಳ್ತಾರೆ. ಅದಕ್ಕೆ ಭಯ ಪಡಬೇಡಿ. ಯಾರೋ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂತ ಯಾರೋ ಹಲ್ಕಾವಳು ಮಾಡೋ ಕೆಲಸಕ್ಕೆ ನೀವ್ಯಾಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತೀರಾ? ಅದು ಮಾಡಬೇಡಿ. ಧೈರ್ಯವಾಗಿ ಎದುರಿಸಿ. ಸಂಬಂಧನೇ ಅದನ್ನೇ ಹೇಳ್ದಲ್ವಾ, ಸಂಬಂಧ ಇಲ್ಲ ಅಂದಾಗ ಸಂಬಂಧ ಐತಪ್ಪ ನೋಡು, ಸಂಬಂಧ ಇದೆಯೋ ಇಲ್ವೋ. ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟಿದೀವಿ, ನಮ್ಗೆ ವಸೂಲು ಮಾಡಿ ಕೊಡು ಅಂತ ಕೇಳ್ಬೇಕು ನೀನು. ಅಧಿಕಾರಿಗಳು ಬರೀ ಸುಳ್ಳು ಹೇಳ್ತಾರೆ. ಮೈಕ್ ಆನ್ ಮಾಡ್ಕೊಡ್ರಪ್ಪ. ಇರ್ಲಿ ಹೇಳವ, ಹಾಗೆ ಹೇಳವ. ಈಗ ಬರ್ತಾ ಇದೆ ಇದನ್ನೇ ನೋಡೋದಲ್ಲವಾ. ನೀವು ಸಂಜೀವನಿಲಿದ್ದವ್ರಾ? MBK ಆಶಾ ಕಾರ್ಯಕರ್ತರ ಭವಿಷ್ಯಕ್ಕಿಲ್ಲ ಕಳ್ಳೆ ಕೊಡಿಸಿದವರು ಇವರು ಸರ್ಕಾರದ ವತಿಯಿಂದ ಕೆಲಸ ಪ್ರತಿನಿಧಿಗಳು. ಇವರು ಹೆಣ್ಮಕ್ಳು ಯಾರಿಂದ ರೈತರಿಗೆ ಕೊಡಿಸಿದ್ರು ಇವ್ರಿಗೆ ಒತ್ತಡ ಆಗಿ ಇವ್ರು ಆತ್ಮಹತ್ಯೆ ಮಾಡ್ಕೊಂಡು ಮುಂದಾಗ್ತಿರೋದು, ರೈತರಲ್ಲ. ಈಗ ನಿಮಗೂ ಅವ್ರು ಸುಳ್ಳು ಹೇಳ್ತಾ ಇದ್ರ ಗೊತ್ತಾಯ್ತಲ್ವಾ, ಸಮಾಜಕ್ಕೆ ಗೊತ್ತಿದೆಯಲ್ವಾ. ಅಧಿಕಾರಿಗಳು ಇವತ್ತಿನ ಕಾಲದಲ್ಲಿ ಸತ್ಯ ಹೇಳ್ತಾ ಇದ್ರಂತ ಯಾರು ನಂಬ್ತಾರಾ? ನಂಬಲ್ವಲ್ಲ. ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಅವ್ರು ಏನ್ ಹೇಳ್ತಾರೆ ಬಿಡ್ತಾರಂತ. ನೀವೇನಾದ್ರೂ ಹೇಳ್ರಿ, ಇವರಿಗೆ ರೈತರಿಗೆ ಸಿಗಬೇಕಾಗಿರುವಂತ ಅವರ ಪಾಲಿನ ದುಡ್ಡು ಏನಿದೆ ಅಂತ ಕೊಡಿಸಿ ಅಂತ ಕೇಳ್ರಿ ನೀವು. ಮಾಡ್ರಿ ನೋಡವಾ, ಇವತ್ತು 30-40 ಸಾವಿರ ಮಂದಿ ಆಶಾ ಕಾರ್ಯಕರ್ತರು ಬೆಂಗಳೂರಲ್ಲಿ ಚಳಿನಲ್ಲಿ ನಡುತ್ತಾ ಕೂತಿದ್ದಾರೆ ಅಲ್ವಾ. ಇಡೀ ದೇಶದಲ್ಲಿ ನಡೀತಾ ಇದೆ ಮೋಸ, ಅನ್ಯಾಯ. ಬಿಟ್ಟಿ ದುಡ್ಡಲ್ಲಿ ಕೆಲಸ ಮಾಡ್ಕೊಳ್ಬೇಕು ಅಂತ ಸರ್ಕಾರ ಇವತ್ತು ತೀರ್ಮಾನ ಮಾಡಿ 4,000, 5,000, 6,000 ರೂಪಾಯಿ ಆಶಾ ಕಾರ್ಯಕರ್ತರು, ಪಶು ಸಚಿವರು ನಿಮ್ಗೆಲ್ಲ ಕೆಲಸ ಮಾಡಿಸ್ಕೊಳ್ತಾರೆ. ಒಬ್ಬ ಪೊಲೀಸು ಅವನ IAS IPS ಆಫೀಸರ್ ಗಾಡಿ ನೋಡಿ 35-40 ಲಕ್ಷದ ಇನೋವಾ. ನಿಮಗೆ ಸರ್ಕಾರವೇ ಹೇಳುತ್ತೆ 18,000 ಕನಿಷ್ಠ ವೇತನ ಅಂತ. ಎಷ್ಟು ಕೊಡ್ತಾ ಇದೆ ನಿಮಗೆ? 5,000. ಅಂಗನವಾಡಿಯವರಿಗೆ ಬೆಳಗ್ಗೆ ಅಂಗನವಾಡಿ ಕೆಲಸ ಮಾಡೋರಿಗೆ, ಅಂಗನವಾಡಿ ಎಲ್ಲ ದಾಸೋಹದವರಿಗೆ 3,500 ಏನೋ 3,500. 2,500. ಇದು ಸರ್ಕಾರ ನೇರವಾಗಿ ಮಾಡ್ತಾ ಇರುವಂತ ಮೋಸ. ಆದರೆ ಇಲ್ಲೊಂದು ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಕೆಲವು ಜನಕ್ಕೆ ಅರ್ಥ ಆಗ್ಬೋದು. ನಮಗೆ ಯಾರು ಮೋಸ ಮಾಡ್ತಿರ್ತಾನೋ ಅವನಿಗೆ ಜೈ ಅನ್ನುವಂತಹ ಒಂದು ರೋಗ ಐತಿ ಸಮಾಜದಲ್ಲಿ. ನಮ್ಮನ್ನು ಹರಿದು ತಿಂದು ಮುಕ್ಕಿ ಅತ್ಯಾಚಾರ ಅನಾಚಾರ ನಮ್ಮ ದಬ್ಬಾಳಿಕೆ ಮಾಡೋರಿಗೆ ಜೈ ಅನ್ನೋದೊಂದು ರೋಗ ಐತಿ ಸಮಾಜದಲ್ಲಿ. ಅದು ಸಮಸ್ಯೆ. ಹಾಗಾಗಿ ನಾನು ಹೇಳ್ದಂಗೆ ನಾವು ನಮ್ಮ ಪಕ್ಷದಲ್ಲಿ ಇನ್ನಷ್ಟು ಪ್ರತಿನಿಧಿಗಳಿದ್ದಾರೆ, ನಮ್ಮ ವೀರನಗೌಡರು, ನಮ್ಮ ಚಂದ್ರಶೇಖರ್ ಮಠದ್ ಇವರೆಲ್ಲ ಅವ್ರು ಕಳಿಸ್ತೀವಿ. ನನಗೆ ಇವತ್ತು ಪಾಪ ಬೆಳಗ್ಗೆ ನಾವು ಯಾವ್ದೋ ಒಂದು ನಮ್ಮ ರೈತ ಹೋರಾಟಗಾರ ನೀಲಪ್ಪ ಕಟ್ಟಿಗೆ ಅಂತ ಅವ್ರ ಮನೆಯಲ್ಲಿ ಅಪಘಾತದಲ್ಲಿ ತಿರೋದ್ರು. ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವ್ರದ್ದು ಇವತ್ತು ಕಾರ್ಯ ಇತ್ತು, ಅದಕ್ಕೆ ಬಂದಿದ್ವಿ. ಇವ್ರು ಹೇಳಿದಾಗ ತಕ್ಷಣ ಇಲ್ಲಿ ನೋಡ್ತೀನಿ, ನಾವು ಬರ್ತೀವಿ ಅಂತ ಹೇಳಿ ಅವ್ರು ಬೆಳಗ್ಗೆ ಕಾರವಾಗಿ ಹೇಳಿದ್ದೆ. ನಾನು ಬಂದಿದ್ವಿ. ನಾನು ಆಗ್ಲೇ ಇಷ್ಟೊತ್ತು ಮಾಡ್ತೀನವ, ಇದ್ರದೊಂದು ಕಳಿಸಿ HK ಪಾಟೀಲ್ ಕಳಿಸ್ತೀನಿ, ದಯವಿಟ್ಟು ಅದನ್ನ ನೋಡಿ ಅಂತ ಹೇಳ್ತೀನಿ. ಆದ್ರೆ ಅವರು HK ಪಾಟೀಲ್ ತೀರ್ಮಾನ ಮಾಡಿದ್ರೆ ಇವತ್ತು ನಿಮ್ಗೆ ಸಿಗುತ್ತೆ. ಇಷ್ಟೇ. ಅವ್ರು ತೀರ್ಮಾನ ಮಾಡಿದ್ರೆ ಏನಾಗಬೇಕು ಆಗುತ್ತೆ. ಅವ್ರ ತೀರ್ಮಾನ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ನೀವೆಲ್ಲ ಯೋಚನೆ ಮಾಡಿ ಮುಂದುವರಿರಿ. ಅವ್ರಿಗೂ ಬಿಸಿ ಹತ್ತಬೇಕು ಅಂದ್ರೆ ಹೋರಾಟ ಬೇರೆ ಸ್ವರೂಪಕ್ಕೆ ಹೋಗ್ಬೇಕು. ಅದು ಹೆಂಗೆ? ಕಾನೂನು ಕೈಗೆತ್ಕೋಬಾರದು. ಸಿವಿಲ್ ಡಿಸೋಬಿಡಿಯನ್ಸ್ ಅಂತ ಗಾಂಧಿ ಕೊಟ್ಟಿದ್ದು. ಕಾನೂನು ಭಂಗ, ನಾನ್ ಕೋಆಪರೇಷನ್, ಅಸಹಕಾರ. ಗಾಂಧಿ ಪ್ರತಿಮೆ ಹಾಕಿ ಗಾಂಧಿ ವಿಚಾರ ಕಲಿದೆ ಏನ್ ಹೋರಾಟ ಮಾಡ್ತೀರಾ ನೀವು? ಅಲ್ವಾ? ಸರ್ಕಾರಕ್ಕೆ ತೆರಿಗೆ ಕಟ್ಟಲ್ಲ, ನಮ್ಮ ಗ್ರಾಮ ಪಂಚಾಯತ್ ಸಹಕಾರ ಕೊಡಲ್ಲ, ನಮ್ಮೂರಿಗೆ ಅಧಿಕಾರಿಗಳನ್ನ ಸೇರ್ಸಲ್ಲ, ನಮ್ಮ ತೆರಿಗೆ ರೊಕ್ಕದಲ್ಲಿ
ಪಗಾರ ತಗೊಳ್ತಾ ಇರೋನು ನಮ್ ಕೆಲಸ ಮಾಡ್ತಿಲ್ಲ ಅಂದ್ರೆ ನಾವು ಅವನಿಗೆ ಯಾಕೆ ಸಹಕಾರ ಕೊಡಬೇಕು? ಇವೆಲ್ಲ ಯೋಚನೆ ಮಾಡ್ರಿ. ನೀವೆಲ್ಲ ಸ್ವಲ್ಪ ಏನಂತಾರೆ ಕ್ರಿಯೇಟಿವ್ ಆಗಿ ಸೃಜನಶೀಲವಾಗಿ ಯೋಚನೆ ಮಾಡ್ರಿ. ಹಳೆ ಕಾಲದ ಹೋರಾಟಗಳು, ಧರಣಿಗಳು, ಪ್ರತಿಭಟನೆಗಳು ಬೇಕಾದ್ರೆ ಎಚ್ ಕೆ ಪಾಟೀಲ್ ಅಥವಾ ಬಿಜೆಪಿ ಅವರು ಒಂದ್ ದಿವಸ, ಕಾಂಗ್ರೆಸ್ ಅವರು ಒಂದ್ ದಿವಸ ಇಲ್ಲಿ ಅಡಿಗೆ ಮಾಡಿಸ್ಕೊಡ್ತಾರೆ. ಚೆನ್ನಾಗಿ ಉಂಡ್ಕೊಂಡು ಮಧ್ಯಾಹ್ನಕ್ಕೆ ಹೋಗಿ ಮನೆಗೆ ಹೋಗಿ. ಒಂದ್ ದಿವಸ ಅವ್ರ ಸ್ಪಾನ್ಸರ್, ಒಂದ್ ದಿವಸ ಇವ್ರ ಸ್ಪಾನ್ಸರ್. ಎಂಪಿ ಬಿಜೆಪಿ ಅಲ್ವಾ ಇಲ್ಲಿ? ಒಂದ್ ದಿವಸ ಎಂಪಿ, ಇನ್ನೊಂದ್ ದಿವಸ MLA ಕೊಡ್ತಾರೆ ನಿಮ್ಗೆ ಊಟಕ್ಕೆ. ಕೇಳಿದ್ರೆ ಕೊಡಲ್ವಾ? ರಾಮಗುಂದವ್ರೆ, ಧರಣಿ ಕೂತಿದ್ದೀವಿ, ಇವತ್ತು ಊಟ ಸ್ಪಾನ್ಸರ್ ಮಾಡಿದ್ರೆ ಅಂದ್ರೆ ಎಚ್ ಕೆ ಪಾಟೀಲ್ ಕಳ್ಸಲ್ವಾ? ನೀವು ಕೇಳಲ್ಲ. ಕೇಳಿದ್ರೆ ಮಾಡ್ತಾರೋ ಇಲ್ಲ? ಎಲ್ಲ ಆರಾಮಾಗಿ ಮಾಡ್ತಾರೆ. ಬಿಜೆಪಿ ಅವರು ಮಾಡ್ತಾರೆ, ಕಾಂಗ್ರೆಸ್ ಅವರು ಮಾಡ್ತಾರೆ. ಹಾಗಾಗಿ ನಾನು ಇಷ್ಟನ್ನ ಇದನ್ನ ವಾಟ್ಸ್ಆಪ್ ಇದೆಯೇನಪ್ಪ, ಇದ್ರದ್ದು ಕಾಪಿ ಇದೆಯಾ? ವಾಟ್ಸ್ಆಪ್ ಅಲ್ಲಿ ಇದೆಯಾ? ಅದನ್ನ ಕಳಿಸಿ. ನಾನು ಇದೊಂದು 2 ಫೋಟೋ ರಘು, 2 ಫೋಟೋ ತೆಗೆದು ಕಳಿಸಪ್ಪ. ನಾವ್ ಇಲ್ಲಿರೋದು, ನಾ ಎಚ್ ಕೆ ಪಾಟೀಲ್ ಒಂದು ಪತ್ರ ಬರೀತೀನಿ. ಪತ್ರ ಬರೆದು ಅವ್ರದ್ದೊಬ್ರು PA ಇದ್ದಾರೆ, ಅವ್ರಿಗೂ ಕಳಿಸ್ತೀನಿ. ನಿಮ್ಗೆ ತುಂಬಾ ಸುಲಭ ನಾವು ಸಿಗುವಂತದ್ದು. ಸಿಗೋದಕ್ಕೆ ಆಗದೆ ಇರೋಕೆ ಸಾಧ್ಯ ಇಲ್ಲ, ಸಿಗುತ್ತೆ. ಆದ್ರೆ ಏನೇನೋ ಅದಕ್ಷತೆ, ಅಯೋಗ್ಯತನ, ನಿಮ್ಮ ಬಗ್ಗೆ ಕಾಳಜಿ ಇಲ್ಲದೆ ಇರೋದಿಷ್ಟೇ. ಆಗ್ಲೇ ನಾನು ಹೇಳಿದಾಗೆ ನೀವು ಇಷ್ಟು ಜನ ಇದ್ದೀರಾ, ಇದ್ರಲ್ಲಿ ಒಬ್ಬ ನಿಮ್ಮ ಚುನಾಯಿತ ಸದಸ್ಯ ಇಲ್ಲ ಅಂದ್ರೆ ಏನಕ್ಕೆ, ಯಾವ ಪುರುಷಾರ್ಥಕ್ಕೆ ಓಟ್ ಹಾಕಿದ್ರಿ ನೀವು? ಇದೇನು ಪ್ರಜಾಪ್ರಭುತ್ವ ಅಂತಾರಾ? ಪ್ರಜಾಪ್ರಭುತ್ವ ಅನ್ನಲ್ಲ ಇದನ್ನ. ಹಾಗಾಗಿ ಇಂಥ ಜಾಗದಲ್ಲಿ ಇಂಥ ಪ್ರತಿಭಟನೆ ನಡೀತಿರೋದು ದುರದೃಷ್ಟಕರ. ಮತ್ತೊಮ್ಮೆ ಯಾರಾದ್ರೂ ಅವರು ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತೆ ಉಸ್ತುವಾರಿ ಸಚಿವರ ಸ್ನೇಹಿತರು, ಬೆಂಬಲಿಗರು ಯಾರಾದ್ರೂ ಇದ್ರೆ, ಅಥವಾ ಪೊಲೀಸರಿದ್ರು ಈ ತರ ಅವ್ರು ಬಂದಿದ್ರು, ರವಿಕೃಷ್ಣಾರೆಡ್ಡಿ ಅವ್ರಿಗೂ ನಮಗೂ ಪರಿಚಯ ಇದೆ. ನಾವು ಹೋರಾಟದಲ್ಲಿದ್ದಾಗ ಅವರೆಲ್ಲ ಅವತ್ತು ಕಪ್ಪತ್ ಗೂಟ ನಿಲ್ಲಿಸಿದ್ರು. ಆಗ ಅವ್ರಿಗೂ ಗೊತ್ತಿರುತ್ತೆ. ಈ ತರ ಹೇಳಿದ್ದಾರೆ, ಆ ಸಮಸ್ಯೆಯನ್ನ ಖುದ್ದು ಅವರೇ ಬಂದು ಬಗೆಹರಿಸಲಿ ಅಂತ ಹೇಳಿದ್ರು ಅಂತ ಅವ್ರು ಹೇಳಲಿ ಅಂತ ನಾನು ಬಯಸ್ತಾ, ಏನು ಘೋಷಣೆ ಏನ್ ಜೈ ಜವಾನ್ ಅನ್ಬೇಕಾ, ಜೈ ಕಿಸಾನ್ ಅನ್ಬೇಕಾ? ಸುಮ್ನೆ ಏನಕ್ಕಪ್ಪ? ನಾನೇನು ಹೇಳೋದಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಮಿಷ್ಟ.